ಸಮಾಜ ಸೇವಕನಿಂದ ಸಮಾಜಮುಖಿ ಕೆಲಸ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಿದ ಸಂದೀಪ್ ರೆಡ್ಡಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಸಮಾಜ ಸೇವಕ ಹಾಗೂ ಬಿಜೆಪಿ ರಾಜ್ಯ ಮುಖಂಡ ಸಂದೀಪ್ ಬಿ ರೆಡ್ಡಿ ಅವರು ಸದಾ ಸಮಾಜಮುಖಿ ಕೆಲಸದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸಂದೀಪ್ ಬಿ ರೆಡ್ಡಿ ಸ್ಪಂದನ ವಿದ್ಯಾರ್ಥಿ ವೇತನ ನಿಮ್ಮ ಪರಿಶ್ರಮಕ್ಕೆ ನಮ್ಮ ಸ್ಪಂದನೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇಡೀ ರಾಜ್ಯದ ಗಮನವನ್ನ ಸೆಳೆದಿದ್ದಾರೆ. ಹೌದು, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ. ಅದರಲ್ಲೂ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10,000 ಹಾಗೆಯೇ ಉಳಿದ ವಿದ್ಯಾರ್ಥಿಗಳಿಗೆ 5,000 ಹಣವನ್ನ ನೀಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಿ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ನೆರವಾಗುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟೋಗುವಂತ ಕಾರ್ಯಕ್ರಮ ಅಲ್ಲ. ಚಿಕ್ಕಬಳ್ಳಾಪುರದ ಜೊತೆ ನಂದು ಅವಿನಾಭಾವ ಸಂಬಂಧ. ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ. ಅದನ್ನ ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಬಿಟ್ರೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ. ರಾಜಕೀಯ ಅದು ಪ್ರಜಾಪ್ರಭುತ್ವದ ಒಂದು ಅಂಗ, ಅದು ಬಿಟ್ಬಿಡೋಣ. ನಾಳೆ ಯಾರ ಹಣೆಯಲ್ಲಿ ಏನ್ ಯೋಗ ಬಂದಿರುತ್ತೋ ಅದು ಬರ್ದಿರುತ್ತೆ. ಇಲ್ಲ, ನನ್ನ ಹತ್ರ ಇರೋ ಪ್ರತಿಯೊಂದು ಹಣವನ್ನ, ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು, ಆವತ್ತು ನನ್ನ ಜೋಬಲ್ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವರ ಜೊತೆ ನಿಂತ್ಕೊಳ್ಳುವಂತಹ ಕೆಲಸವನ್ನ ನಾನು ವರ್ಷಗಳಿಂದಲೂ, ನನಗೆ ಬುದ್ಧಿ ಬಂದಾಗಲಿಂದಲೂ, ನನ್ನ ಜೋಬಲ್ಲಿ ಕಾಸಿದ್ದಾಗಲಿಂದಲೂ ಮಾಡಿಕೊಂಡೇ ಬಂದಿದ್ದೀನಿ. ದಲಿತರು ಮಾತ್ರ ನನ್ನ ಚಾರಿಟಲ್ಲ, ಇಡೀ ಸಮಾಜದ ಜೊತೆ ನಾನು ನಿಂತಿದ್ದೀನಿ. ಈ ವೇಳೆ ಮಾತನಾಡಿದ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ, ತನಗೆ ಕ್ಯಾನ್ಸರ್ ಬಂದಿದೆ ಎಂದು ವೈದ್ಯರು ತಿಳಿಸಿದ್ದು ಸಾಕಷ್ಟು ಭಯಭೀತನಾಗಿದ್ರು. ಏನೇ ಆದರೂ ಈ ಕಾರ್ಯಕ್ರಮ ನಡೆಯಬೇಕು ಎಂದು ಆಲೋಚನೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿ ಭಾವುಕರಾದ್ರು. ಈ ದಿನ ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2ನೇ ವರ್ಷ ತುಂಬಾ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿದೆ. ಎಸ್ಎಲ್ಸಿ ಮತ್ತು ಪಿಯುಸಿಯ ಸುಮಾರು 700 ಜನ ಮಕ್ಕಳು ಇಲ್ಲಿ ಸ್ಕಾಲರ್ಶಿಪ್ಗೆ ಅರ್ಹರಾಗಿತ್ತು. ಅಂತವರೆಲ್ಲರಿಗೂ ಸಹ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಕೆಲಸ ಆಗಿದೆ. 60% ಬಂದಿದ್ದಂತಹ ಮಕ್ಕಳಿಗೆ ಮಾರ್ಕ್ಸ್ ತೆಗೆದಿದ್ದಂತಹ ಮಕ್ಕಳಿಗೆ 5,000 ಮತ್ತು 90%ಗಿಂತ ಹೆಚ್ಚಾಗಿ ತೆಗೆದ 10,000 ರೂಪಾಯಿ ಎಲ್ಲ ಮಕ್ಕಳು, ಪೋಷಕರು ಎಲ್ರೂ ಬಂದು ಇದರಲ್ಲಿ ತುಂಬಾ ಹೆಮ್ಮೆಯಿಂದ, ತುಂಬಾ ಖುಷಿಯಿಂದ ಪಾಲ್ಗೊಂಡ್ರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕರು ರಾಜೀವಣ್ಣ ಅವರು ತುಂಬಾ ಮಕ್ಕಳಿಗೆ ಏನು ಒಂದು ಅರ್ಥಪೂರ್ಣವಾದಂತಹ ಮಾತುಗಳನ್ನು ಹೇಳಿ ಅವರ ಮುಂದಿನ ಭವಿಷ್ಯ ಹೇಗೆ ರೂಪುಗೊಳ್ಳಬೇಕು, ಅವರ ವಿಶ್ವಾಸ ಹೇಗೆ ಇಮ್ಮಡಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ, ಅದರ ಜೊತೆಗೆ ತುಂಬಾ ಜನ ನನ್ನ ಭಾಗದ ನಾಯಕರು ಎಲ್ಲರೂ ಸೇರಿ ಮಕ್ಕಳ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸ್ಕೊಟ್ರು. ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಇವತ್ತು ಮಾಡಿದೀವಿ ಅನ್ನೋ ಸಂತೃಪ್ತಿ ನನ್ನ ಮನದಲ್ಲಿ. ಒಟ್ಟಾರೆ ಅಧಿಕಾರದಲ್ಲಿದ್ರೂ ಇಲ್ಲದೇ ಇದ್ರೂ ತಾನಾಯ್ತು, ತನ್ನ ಸಮಾಜ ಸೇವೆ ಆಯಿತು ಎಂದು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸಂದೀಪ್ ರೆಡ್ಡಿ ಸ್ಪಂದಿಸ್ತಾ ಇರುವುದು ಚಿಕ್ಕಬಳ್ಳಾಪುರ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.